ನಮ್ಮ ಅಮ್ಮಂಗಲ್ಲ, ನನ್ನ ಹೆಂಡ್ತಿಗೆ. ಏನಾಗಿದೆಯೇ? ಹ್ಞೂ ಹ್ಞೂ ನೀನು ಹೇಳು, ಗೊತ್ತಿಲ್ವಾ? ನನ್ನೇ ಕೇಳ್ತೀಯ? ನೀನು ಹೇಳಿದ್ರು ನಂತಾರೆ. ನನ್ನ ಹೆಂಡ್ತಿಗೆ ಟೈಫಾಯ್ಡ್ ಆಗಿಬಿಟ್ಟಿದೆ ಗಾಯ್ಸ್. ಖುಷಿ ನೋಡಿಗ. ಎಷ್ಟನೇ ಬಾಟ್ಲು? ಎಷ್ಟನೇ ಬಾಟ್ಲು? 9-10. ನೆನ್ನೆ ನೈಟಲ್ಲಿ ಅಡ್ಮಿಟ್ ಆದ. ನಿನ್ನೆ ನೈಟಿಂದ ಇದು 10ನೇ ಬಾಟ್ಲು 11ನೇ ಬಾಟ್ಲು ಇರಬೇಕು. 2 ರೊಟ್ಟೆಟ್ಗೆ ಏರಿಸ್ತಿದ್ದು. ನೀನಿಲ್ಲ ಆರಾಮ್ ಮಾಡೋಕೆ ಬಂದೆ ಅಂತ ಗತಿ. ಪಾಪ ಅವ್ರಿಗೆ ಸುಸ್ತಾಯ್ತು ನನ್ನ ನೋಡಿಕೊಂಡು. ನಿನ್ನೆಯಿಂದ ಬೆಳಗ್ಗೆಯಿಂದ ಅಮ್ಮ ತಂಗಿ ಎಲ್ಲ ಬಂದು ಹೋದ್ರು. ಮಾವನೇ ಬಂದು ನೋಡ್ಕೊಂಡು ಅಪ್ಪ ಊರಲ್ಲವ್ರೆ. ತೋರಿಸ್ಬೇಡ ಮುಖ ಚೆನ್ನಾಗಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಸನ ಇವತ್ತಿನ ವ್ಲಾಗ್ನ ಶುರು ಮಾಡಿದ್ದು ಹಾಸ್ಪಿಟಲಿಂದ. ನನಗೆ ತುಂಬಾ ಹುಷಾರಿರಲಿಲ್ಲ. ಲಾಸ್ಟ್ ಕ್ಲಿಪ್ಪಿಂಗ್ ನೋಡಿದ್ರೇ ನಿಮಗೆ ಗೊತ್ತಾಯ್ತು ಅನಿಸುತ್ತೆ. ನಾನು ಸ್ಯಾಟರ್ಡೇ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಫುಲ್ ಹೆವಿ ಫೀವರ್ ಆಗೋಯಿತು. ಏನಕ್ಕಂತ ಗೊತ್ತಿಲ್ಲ. 104 ಡಿಗ್ರಿಯಷ್ಟು ಜ್ವರ ಇತ್ತು ನನಗೆ. ನಾನು ಹಾಸ್ಪಿಟಲ್ ಏನು ಬೇಡ, ಟ್ಯಾಬ್ಲೆಟ್ ತೊಗೋತೀನಿ ಅಂತ ಇಗ್ನೋರ್ ಮಾಡಿಬಿಟ್ಟೆ. ಆ್ಯಂಡ್ ಸಡನ್ನಾಗೆ ನಿತಿನ್ ಅವರು ಸಹಿಸ್ಕೊಳ್ಳಿಲ್ಲ. ಇಷ್ಟೆಲ್ಲ ಫುಲ್ಲು 4 ಬೆಡ್ಶೀಟ್ ಹಾಕ್ಕೊಂಡು ಚಳಿ ಅಂತ ಮಲ್ಕೊಬಿಟ್ಟಿದ್ದೆ. ಅವರು ಡ್ಯೂಟಿಯಿಂದ ಬಂದಿದ್ದ ತಕ್ಷಣ ಅವ್ರ ಕಸಿನ್ ಹಾಸ್ಪಿಟಲ್ಲಿದೆ. ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 22 ಕಿಲೋಮೀಟರ್ಸ್ ಇತ್ತು. ಬಟ್ ಸ್ಟಿಲ್ ಅವರು ಕರ್ಕೊಂಡೋದ್ರು. ಅಲ್ಲಿಗೇನೆ ಗೊತ್ತಿರೋ ಕಡೆನೇ ಹೋಗೋಣ, ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಕರ್ಕೊಂಡೋಗಿ ತಕ್ಷಣ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದಾಗ ಗೊತ್ತಾಯಿತು ನನಗೆ ಟೈಫಾಯ್ಡ್ ಇದೆ ಅಂತ ಹೇಳಿ. ಅದಾದಮೇಲೆ ಫುಲ್ಲು ಟೆನ್ಷನಲ್ಲಿ ನನಗೆ ನಡೆಯೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆಯಿಂದ ಕಾರೊಳಗಡೆ ಕೂರ್ಸೋಕ್ಕೆ ಪ್ರೀತು ಅವ್ರ ಹಸ್ಬೆಂಡು, ಆಮೇಲೆ ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಸರ್ಕಸ್ ಹೊಡೆದ್ಬಿಟ್ರು ಪಾಪ. ನಿತಿನ್ ಅಷ್ಟೇ, ನಿತಿನ್ ಫ್ರೆಂಡ್ಸು, ಅದೇ ಇವರು ತಾತ ಅಂತೀವಲ್ಲ ದುಷ್ಯಂತು, ಅವನಿರಲಿಲ್ಲ. ಬಟ್ ಇನ್ನೊಬ್ಬ ಬಾತ್ಕೋಳಿ ಅಂತ ಇದ್ದಾನೆ ಭರತ್, ಅವನು. ಎಲ್ಲರೂ ಪಾಪ ತುಂಬಾ ಹೆಲ್ಪ್ ಮಾಡಿದ್ರು ನಿತಿನ್ಗೆ. ಆ್ಯಂಡ್ ತುಂಬಾ ಬಾಡಿ ಪೇಯ್ನ್ ಎಲ್ಲ ಇತ್ತು. ನನಗೆ ಕೈಯೆಲ್ಲ ಏನು ಮೂವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸುಮಾರು ಗ್ಲೂಕೋಸ್ ಏರಿಸ್ಬಿಟ್ಟಿದ್ರು. ಕಂಪ್ಲೀಟಾಗಿ ಟಯರ್ಡ್ ಆಗೋಗಿದೆ ನಾನಂತೂ. ಹೋಪ್ ನಿಮಗೂ ಗೊತ್ತಾಗುತ್ತೆ ಅನಿಸುತ್ತೆ ಟೈಫಾಯ್ಡ್ ಬಂದರೆ ಹೆಂಗಾಗತ್ತಂತ. ಆಲ್ ಆಫ್ ಅ ಸಡನ್ ಫುಡ್ ಆ್ಯಂಡ್ ವಾಟರ್ ಕಂಟಾಮಿನೇಷನಿಂದ ಆಗಿದ್ದಿದ್ದು. ಸೊ ಸಖತ್ ಸುಸ್ತಾಗಿ ಹೋಗಿತ್ತು. ಆ್ಯಂಡ್ ಎಲ್ಲರೂ ಹೆದ್ರುಕೋಬಿಟ್ಟಿದ್ರು. ನಿತಿನ್ ಅಂತೂ ತುಂಬಾ ಕೇರ್ ಮಾಡಿದ್ರು ನನಗೆ. ಅಲ್ಲಿದ್ದ ನರ್ಸ್ಗಳೆಲ್ಲ ಹೇಳ್ತಾಯಿದ್ರು ನನಗೆ, ಸಿಸ್ಟರ್ಸ್ ಎಲ್ಲ, ಯು ಆರ್ ಸೋ ಲಕ್ಕಿ ಮೇಡಮ್, ನಿಮ್ಮ ಹಸ್ಬೆಂಡ್ ಇಷ್ಟೆಲ್ಲ ಕೇರ್ ಮಾಡ್ತಾರೆ ಏನಂತೆಲ್ಲ. ತಲೆಯೆಲ್ಲ ತುಂಬ ನೋವು ಬಂದುಬಿಟ್ಟಿತ್ತು ನನಗೆ. ತಲೆ ಬಾಚೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಿಸ್ತಿನೇ ಕ್ಲೀನಾಗೆ ಕುಂಡ್ರಿಸ್ಕೊಂಡು ಕೋಮ್ ಮಾಡ್ತಾಯಿದ್ರು. ಆ್ಯಂಡ್ ಬೆಡ್ ಮೇಲೆ ಮಲಗಿದ್ರೆ ಮಲ್ಗೆ ಇರ್ತಿದೆ. ಎದ್ದೇಳೋಕ್ಕೂ ನನಗೆ ಶಕ್ತಿ ಇರ್ತಿರ್ಲಿಲ್ಲ. ವಾಶ್ರೂಮ್ಗೆ ಹೋಗೋಕ್ಕೆ ಶಕ್ತಿ ಇರ್ತಿರ್ಲಿಲ್ಲ. ಅವರೇ ಕರ್ಕೊಂಡು ಬರಬೇಕಿತ್ತು. ಪಾಪ ಡೈಲಿ ನನ್ನ ಅತ್ತೆ, ಅಮ್ಮನೂ ನಿತಿನ್ ಅವರು ಇಬ್ಬರೂ ಅಪ್ ಆ್ಯಂಡ್ ಡೌನ್ ಮಾಡೋರು. ಬೆಳಗ್ಗೆಯಿಂದ ನೈಟೆಲ್ಲ ನನ್ನ ಜೊತೆನೇ ಇರ್ತಿದ್ರು. ಬೆಳಗ್ಗೆ ನನಗೆ ಟಿಫನ್ ತಿನ್ನಿಸ್ಬಿಟ್ಟು ಮನೆಗೆ ಹೋಗಿ ಅವರು ಫ್ರೆಶ್ನಪ್ ಆಗಿ, ಮತ್ತು ನನ್ನ ಮಧ್ಯಾಹ್ನಕ್ಕೆ ನನಗೆ ಲಂಚ್ನ ರೆಡಿ ಮಾಡಿಕೊಂಡು ನೈಟ್ಗೂ ಸೇರಿಸಿ ಮಾಡ್ಕೊಂಡು ಬರೋರು. ಗಂಜಿ ಅನ್ನ ಈ ಥರ ಎಲ್ಲ. ನಾನು ಹೇಳ್ತಿದ್ದೆ ತುಂಬ ಹೇರ್ ಫಾಲ್ ಆಗ್ತಿದೆ ಅದು ಇದು ಅಂತ ಎಲ್ಲ ಇದು ವರಿ ಮಾಡ್ತಿದ್ದೆ. ಅವ್ರು ಏನಾಗಲ್ಲ, ಸುಮ್ಮನೆ ಇರು, ನೀನು ಹೆಂಗಿದ್ರು ನಂಗೆ ಚಂದನೇ ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ಆಮೇಲೆ ಇಲ್ಲಿ ದೃಷ್ಟಿ ತೆಗಿ ಅಂತ ನಾನು ಕೇಳ್ತಾಯಿದ್ದೆ. ಅದಕ್ಕೆ ನಾಚ್ಕೊಂಡು ತೆಗಿತಾಯಿದ್ರು. ಸ್ವಲ್ಪ ರಿಕವರ್ ಆಗಿದೆ. 4 ಡೇಸ್ ನಾನು ಹಾಸ್ಪಿಟ್ಲಲ್ಲಿನೇ ಇದ್ದೆ. ನಮ್ಮ ಅತ್ತೆನೂ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಹೇಳಲಿಲ್ವಾ, ನಾವು ಮಕ್ಳು ಥರ ಇದ್ದರೆ ಅವರು ತಾಯಿಯಂದಿರಾಗಿರ್ತಾರೆ, ನಾವು ಸೊಸೆ ಥರ ಆಡಿದ್ರೆ ಅವ್ರ ಅತ್ತೆದಿರ್ತಾರಪ್ಪನ ತೋರಿಸ್ತಾರೆ ಅನ್ನೋದು. ಆ್ಯಂಡ್ ನನಗಷ್ಟೇ ಇಲ್ಲ, ನಾನು ಚಿಕನ್ ಏನೂ ತಿನ್ನೋಂಗಿರಲಿಲ್ಲ. ಬಟ್ ನನಗಷ್ಟು ಶಕ್ತಿ ಇರಲಿಲ್ಲ. ಏನೂ ಫುಡ್ ಊರಲ್ಲಿ ತೊಗೊಳಕ್ಕಾಗ್ತಾ ಇರಲಿಲ್ಲ. ಕಂಪ್ಲೀಟ್ ಲಿಕ್ವಿಡಲ್ಲಿದೆ. ಕಂಪ್ಲೀಟಾಗೆ ನನಗೆ ವಾಮಿಟಿಂಗ್ ಆಗಿ ಏನೂ ಊಟ ಸೇರ್ತಾ ಇರಲಿಲ್ಲ. ಸೊ ಅದಾದಮೇಲೆ ಅಮ್ಮ ಸ್ವಲ್ಪ ನನಗೆ ಇಷ್ಟ ಆಗೋ ಥರ ಸಾಂಬಾರು ಮಾಡಿಕೊಂಡು ಆಮೇಲೆ ರೈಸ್ನ ಮಾಡ್ಕೊಬಂದಿದ್ರು. ನನಗೆ ಮೊಟ್ಟೆ ಇದ್ದರೆ ಊಟ ಹೋಗುತ್ತೆ ಒಳಗಡೆ. ಮೊಟ್ಟೆ ಇಲ್ಲ ಅಂತಂದರೆ ನಾನು ತಿನ್ನಲ್ಲ ಯೂಶ್ವಲಿ. ಸೊ ಆಮೇಲೆ ಮೊಟ್ಟೆ ಹಾಕ್ಬಿಟ್ಟು ತಿನ್ನಿಸಿದ್ರು. ಈ ಥರ ಇತ್ತು ನನ್ನ ಪರಿಸ್ಥಿತಿ. ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಟೆನ್ಷನ್ ಆಗಿಬಿಟ್ಟಿದ್ರು. ಅಪ್ಪಾಜಿ ಅಂತೂ ತುಂಬಾ ಹೆದ್ರುಕೊಂಡಿದ್ರು. ಬಟ್ ಅಜ್ಜಿನ ಬಿಟ್ಟು ಬರೋಕ್ಕಾಗ್ದಲೇ ಅವ್ರು ಊರಿಂದ ಬರಲಿಲ್ಲ. ಆ್ಯಂಡ್ ಒಂಥರ ಇದು ಹೋಮ್ಲಿ ಥರ ಇದ್ದೆ 4 ಡೇಸು. ಆ್ಯಂಡ್ ಅದು ಕಫ ಎಲ್ಲ ಜಾಸ್ತಿ ಆಗಿತ್ತು ಅಂತ ಹೇಳ್ಬಿಟ್ಟು ಮೌತ್ ಮಾಸ್ಕ್ ಎಲ್ಲ ಹಾಕಿದ್ರು. ಸೊ ಹೀಗಿತ್ತು. ಆ್ಯಂಡ್ ಸುಮಾರು ಜನ ನನ್ನ ಇನ್ಸ್ಟಾದಲ್ಲಿ
ಆ್ಯಂಡ್ ಜಸ್ಟ್ ಇದನ್ನು ಕೈಗೆ ಡ್ರಿಪ್ಸ್ ಹಾಕೋಕ್ಕೆ ಅಂದ್ಬಿಟ್ಟು ನೀಡಲ್ ಹಾಕಿದ್ದು ನೋಡಿ ನಿನ್ನೆ ಕೇಳಿದ್ರಿ ಏನಾಯಿತು ರಂಜು ಏನಾಯಿತು ನಾನೊಂದು ಸ್ಟೋರಿ ಹಾಕಿದ್ದೆ ಅವಾಗ. ಯಾಕಂದರೆ ನನಗೆ ಫುಲ್ ಖುಷಿ ಆಗಿಬಿಡುತ್ತೆ ಆ ಟೈಮಲ್ಲಿ ಎಷ್ಟು ಜನ ನನ್ನ ಕೇರ್ ಮಾಡೋರಿದ್ದಾರಲ್ವ ಅಂತ. ಸುಮಾರು ಯೂಟ್ಯೂಬರ್ಸು ಅಷ್ಟೇ ವ್ಲಾಗರ್ಸು ನನಗೆ ಗೆಟ್ ವೆಲ್ ಸೂನ್ ರಂಜು, ಟೇಕ್ ಕೇರ್ ರಂಜು ಈ ಥರ ಎಲ್ಲ ಹಾಕಿದ್ರು. ಸ್ವಾತಿ ಅಕ್ಕ ಅವರು ಪಾಪ ಬರೋಕ್ಕಂತ ಹೊರಟಿದ್ರು, ಬಟ್ ಇಷ್ಟು ದೂರ ಇದ್ದಿದ್ದರಿಂದ ಅವ್ರಿಗೆ ಕಷ್ಟ ಆಯಿತು. ಅದಾದಮೇಲೆ ಅವ್ರು ನಾನು ಬರೋಕ್ಕಾಗಲ್ಲ ಪಾಪುನ ಇಟ್ಕೊಂಡು ಅಂದ್ಬಿಟ್ಟು ವಿಡಿಯೋ ಕಾಲೆಲ್ಲ ಮಾಡಿದ್ರು. ಇದು ಆಲ್ಮೋಸ್ಟ್ ನಂದು 4th ಡೇ ಅನಿಸುತ್ತೆ, 3rd ಡೇ ಇದು, ನಾಟ್ 4th ಡೇ. ಅವತ್ತು ಸ್ವಲ್ಪ ನನಗೆ ಕೂತ್ಕೊಳ್ಳೋಕ್ಕೆಲ್ಲ ಶಕ್ತಿ ಇತ್ತು, ನಾನೇ ತಿನ್ನೋಕ್ಕೆಲ್ಲ. ಬಲ್ಗೈ ಫುಲ್ ಊದ್ಕೊಂಡ್ಬಿಟ್ಟಿತ್ತು ಗ್ಲೂಕೋಸ್ ಡ್ರಿಪ್ಸ್ ಕಂಟಿನ್ಯೂಸ್ ಆಗಿ ಹಾಕಿ ನಾನೇ ನನ್ನ ಕೈಯಲ್ಲಿ ಆಗ್ತಿಲ್ಲ, ಪ್ಲೀಸ್ ನೀಡಲ್ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಲೆಫ್ಟ್ ಹ್ಯಾಂಡ್ಗೆ ನೀಡಲ್ ಹಾಕಿಸ್ಕೊಂಡೆ. ಆ್ಯಂಡ್ ಇಲ್ಲಿ ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಅಂದರೆ ಅಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ, ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಗಂಟ್ಲೆಲ್ಲ ಕೆಟ್ಟಿರೋ ಕಾರಣ ಕೂಡ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಯಾಕಂತ ಗೊತ್ತಿಲ್ಲ, ಇತ್ತೀಚೆಗೆ ಹೆವಿ ಬರೋ ದುಡ್ಡೆಲ್ಲ ಸುಮ್ಮನೆ ಹಂಗೆ ಹರ್ಕೊಂಡು ಹೋಗ್ತಾ ಇದೆ. ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಎಲ್ಲೋ ಒಂದು ಕಡೆ ದುಡಿತೀವಿ, ಇನ್ನೆಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ, ನಮ್ಮ ಕಮಿಟ್ಮೆಂಟ್ಗೂ ಸಾಲದೇ ಇರೋ ಥರ ಸಖತ್ ಬೇಜಾರಾಗ್ಬಿಟ್ಟಿದೆ. ಏನು ಮಾಡಿದ್ರು ದುಡ್ಡು ಉಳ್ಸೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿ ಸಖತ್ ಬೇಜಾರಾಯಿತು. ಆ್ಯಂಡ್ ಹಾಸ್ಪಿಟಲ್ಗೂ ಅಷ್ಟೇ ಸುಮಾರು ಖರ್ಚಾಯಿತು, ಸಖತ್ತು ಬೇಜಾರಾಗೋಯ್ತು ನನಗೆ. ಏನು ಮಾಡಬೇಕಂತ ನೆಕ್ಸ್ಟ್ ಥಾಟೇ ನನಗೆ ಗೊತ್ತಾಗಲಿಲ್ಲ. ಆ್ಯಂಡ್ ಹಾಸ್ಪಿಟ್ಲಲ್ಲೂ ಅಷ್ಟೇ ರಿಕವರ್ ಆಗೋ ಥರನೇ ಕಾಣಿಸ್ಲಿಲ್ಲ. ನಿತಿನ್ ಫುಲ್ ಹೆದರ್ಕೊಬಿಟ್ಟು ನಾವು ನಂಬಿರೋ ದೇವ್ರಿಗೆ ಕೈ ಮುಕ್ಕೊಂಡ್ರು, ಕರ್ಕೊಂಡು ಬರ್ತೀನಿ ದೇವಸ್ಥಾನಕ್ಕೆ, ಅವಳು ಟ್ಯೂಸ್ಡೇ ಅಷ್ಟರಲ್ಲಿ ಡಿಸ್ಚಾರ್ಜ್ ಆದರೆ ಅಂತ. ಸೊ ಎಕ್ಸಾಕ್ಟ್ ಟ್ಯೂಸ್ಡೇ ನಾನು ಮಧ್ಯಾಹ್ನ ಒಂದು 2 ಗಂಟೆಗೆ ಡಿಸ್ಚಾರ್ಜ್ ಆಗಿಬಿಟ್ಟೆ. ಆ್ಯಂಡ್ ಅಷ್ಟಿಗೆ ಆಲ್ಮೋಸ್ಟ್ ನಾನು ರಿಕವರ್ ಆಗಿದೆ, ಫೀವರೆಲ್ಲ ಕಮ್ಮಿ ಆಗಿತ್ತು, ಬಿಟ್ಟು 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 ಜ್ವರ ಬರ್ತಾಯಿತ್ತು. ಸೊ ಇದರಿಂದನೇ ತುಂಬ ಕಷ್ಟ ಆಗಿದ್ದು. ಆ್ಯಂಡ್ ನಿತಿನೂ ಅಷ್ಟೇ, ನೀನು ಸರಿಯಾಗಿ ಊಟ ಮಾಡೋದ್ರೆ ನೀನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಇದ್ರೆ ನಾನು ಇಲ್ಲಿಂದ ಕರ್ಕೊಂಡೋದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು. ಆ್ಯಂಡ್ ಫುಲ್ ಗಾಬರಿಯಾಗಿ ಹೋಗಿದ್ವಿ. ಇದು 3rd ಡೇ ನೈಟು, ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಇತ್ತು. ಆ ಟೈಮಲ್ಲಿ ಅಕ್ಕ ಅಣ್ಣ ಎಲ್ಲ ಸುಮಾರು ಹೊತ್ತು ಕಾಲ್ ಮಾಡಿ ಮಾತಾಡಿದ್ರು. ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತು. ಅಷ್ಟೊತ್ತಾಗಲೇ ಆಲ್ಮೋಸ್ಟ್ ನಾನು ರಿಕವರ್ ಆಗಿದ್ದೆ. ಆ್ಯಂಡ್ ಇನ್ನೊಂದು 2-3 ಡೇಸ್ ಇರಬೇಕಾಗುತ್ತೆ ಅಂತ ಹೇಳಿದರು ಹಾಸ್ಪಿಟ್ಲಲ್ಲೇ. ಬಟ್ ನಾವೆಲ್ಲ ಮನೆಗೆ ಹೋಗ್ಬಿಟ್ಟು ರಿಕವರ್ ಆಗ್ತೀನಿ, ನಾನು ನೀವು ಹೇಳಿದ ಮೆಡಿಕೇಷನ್ಸ್ ಎಲ್ಲ ತೊಗೋತೀನಿ ಅಂತ ಹೇಳಿದೆ. ಇದು MCure ಅಂತ ಹೇಳಿ ಜಾಲಹಳ್ಳಿ ವೆಸ್ಟಿಂದ ಒಳಗಡೆ ಅಬ್ಬಿಗೆರೆ ಹತ್ರ ಬರುತ್ತೆ. ತುಂಬಾ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಲ್ಲಿರೋ ಸ್ಟಾಫ್ಗಳೆಲ್ಲರೂ ಅಷ್ಟೇನೆ. ಆ್ಯಂಡ್ ರೀಸೆಂಟಾಗಿ ಇನ್ನೂ 1 ಇಯರ್ ಕೂಡ ಕಂಪ್ಲೀಟ್ ಆಗಿಲ್ಲ ಹಾಸ್ಪಿಟಲ್ಗೆ, ನಾನು 2-3 ಮಂತ್ಸಲ್ಲಿ 1 ಇಯರ್ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಎಲ್ಲ ಸ್ಟಾಫು ಅಷ್ಟೇ, ಡಾಕ್ಟರ್ಸು ಅಷ್ಟೇ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆ್ಯಂಡ್ ಎಷ್ಟು ಸತಿ ನಾನಂತೂ ಓರಲ್ ಫುಡ್ ಇಲ್ಲದೇ ಇದ್ದಿದ್ದರಿಂದ, ಲಿಕ್ವಿಡ್ ಫುಡ್ ಇದ್ದಿದ್ದರಿಂದ ಯೂರಿನ್ ಜಾಸ್ತಿ ಪಾಸ್ ಮಾಡೋ ಟೈಮಲ್ಲಿ ಸತಿ ಬಂದು ಡಿಸ್ಕನೆಕ್ಟ್ ಮಾಡಿ ಡ್ರಿಪ್ಸ್ನ ಮತ್ತೆ ಕನೆಕ್ಟ್ ಮಾಡಿ ಅಂತ ಹೇಳಿದ್ರೆ ಅಷ್ಟು ಸತಿನೂ ಬರೋರು, ಏನು ಸ್ವಲ್ಪನೂ ಬೇಜಾರಾಗ್ತಾ ಇರಲಿಲ್ಲ. ಆ್ಯಂಡ್ ಬೆಡ್ ಅಷ್ಟೇ, ನನಗೆ ಬಾಡಿ ಪೇಯ್ನ್ ಇದ್ದಿದ್ದರಿಂದ ಬೆನ್ನೋವು ತುಂಬ ಇತ್ತು. ಓವರ್ ಆಲ್ ನೈಟೆಲ್ಲ ನಾನು ನಿದ್ದೆ ಮಾಡ್ತಾ ಇರಲಿಲ್ಲ. ಅವರು ಪಾಪ ನೈಟೆಲ್ಲ ಬೆಡ್ ಅಪ್ ಮಾಡಿ ಡೌನ್ ಮಾಡಿ ಅಂದಾಗೆಲ್ಲ ಮಾಡೋರು. ಆ್ಯಂಡ್ ತುಂಬ ಫ್ರೆಂಡ್ಲಿ ಆಗಿರೋರು, ಎಷ್ಟು ಚೆನ್ನಾಗಿ ನನ್ನ ಮಾತಾಡ್ಸೋರು, ಹಂಗೆಲ್ಲ ಮಾಡೋರು. ಆ್ಯಂಡ್ ಪಕ್ಕದ ಬೆಡ್ಡಲ್ಲಿ ಅಮ್ಮನೂ ಇದ್ದರು. ಆ್ಯಂಡ್ ಅಕ್ಕ ಮತ್ತು ಅಣ್ಣ ಯಾವಾಗಲೂ ಅಷ್ಟೇ, ನಮ್ಮ ಜೊತೆ ಅವ್ರು ಮಾತಾಡಿದ್ರೆ ಸಾಕು ಫುಲ್ ರಿಲ್ಯಾಕ್ಸ್ ಆಗಿಬಿಡ್ತೀವಿ. ಆ್ಯಂಡ್ ಯಾಕಂದರೆ ಫುಲ್ ಕಾಮಿಡಿಯಾಗಿ ಮಾತಾಡ್ಕೊಂಡಿರ್ತೀವಲ್ವ, ಸೊ ಹಾಗಾಗಿ ಮೈಂಡ್ ಫ್ರೆಶ್ನೆಸ್ ಆಗುತ್ತೆ. ನನಗಂತೂ ಹಾಸ್ಪಿಟಲಲ್ಲಿ ಇದ್ದು ಒಂಥರ ಆಗೋಗ್ಬಿಟ್ಟಿತ್ತು. ಅವ್ರು ಕಾಲ್ ಮಾಡಿದಾಗಂತೂ ಮನಸ್ಸಿಗೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಸಮಾಧಾನ ಆಯಿತು. ಪ್ರೀತು ಮತ್ತು ಪವನ್ ಅಣ್ಣನೂ ಬರ್ತೀನಿ ಅಂತ ಇದ್ರು. ನಾವಿನ್ನೇನು ಇಷ್ಟು ದೂರ ಬೇರೆ ಇದ್ದೀವಿ, ಆ್ಯಂಡ್ ಅವ್ರಿಗೂ ರಿಸ್ಕ್ ಆಗುತ್ತೆ ಕೆಲಸ ಎಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ. ಇಲ್ಲಿ ನಮ್ಮ ಮುದ್ದು ಮಾರಿ ವೀರು ಬೇಬಿನೂ ಮಾತಾಡಿಸ್ತಿದ್ದ, ಬಾ ಅಂತ ಕರೀತಾ ಇತ್ತು ಮಗು ಪಾಪ. ಆ್ಯಂಡ್ ನಾನು ಅಂದೇ ಇಲ್ಲ ಮಗು ಇವಾಗ ಬರೋಕ್ಕಾಗಲ್ಲ, ಹುಷಾರಿಲ್ಲ ಅತ್ತೆಗೆ, ಆಮೇಲೆ ಬರ್ತೀವಿ ಅಂತೆಲ್ಲ ಹೇಳ್ತಾಯಿದ್ವಿ. ಅದು ಅಷ್ಟೇ ಸಖತ್ ಮುದ್ದು ಮರಿ, ಅದು ಸಖತ್ ಪ್ರಾಣ ನನಗೆ ವೀರು ಬೇಬಿ ಅಂತ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಅವನ ಜೊತೆ ಇದ್ದರೆ ವಾಪಸ್ ಬರೋಕ್ಕೆ ನನಗೆ ಇಷ್ಟ ಆಗಲ್ಲ. ನಾವೇನಾದ್ರು ಅಕ್ಕ ಮನೆಗೆ ಯಾವಾಗಾದರೂ ಯೂಶ್ವಲಿ ಹೋಗ್ತಾ ಇರ್ತೀವಿ ಆಗಾಗೆ, ಆ ಟೈಮಲ್ಲಿ ಏನಾದರೂ ಅವನ್ನ ಎಲ್ಲಾದರೂ ಕಳಿಸಿರ್ತಾರೆ ರಿಲೇಟಿವ್ಸ್ ಮನೆಗೆಲ್ಲ ಅಂದಾಗ ನಂಗೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಇವತ್ತು ಇರಿಸ್ಕೊಂಡಿದ್ರೆ ಆಗ್ತಿರ್ಲಿಲ್ವಾ ಅಂತ ಅನಿಸ್ಬಿಡುತ್ತೆ. ಆ್ಯಂಡ್ ಫೈನಲಿ ಡಿಸ್ಚಾರ್ಜ್ ಆದಮೇಲೆ ನಾನು ಡಿಸ್ಚಾರ್ಜ್ ಟೈಮ್ದೆಲ್ಲ ವೀಡಿಯೋ ಏನೂ ಮಾಡಿಲ್ಲ. ನನ್ನ ಹುಷಾರು ಮಾಡೋ ಅಷ್ಟರಲ್ಲಿ ಆ ಕಡೆ ಅಮ್ಮ ಹುಷಾರು ತಪ್ಪಿಟ್ರು. ಅವ್ರಿಗೂ 102 ಡಿಗ್ರಿಯಷ್ಟು ಜ್ವರ ಬಂದ್ಬಿಡ್ತು ಆಲ್ ಆಫ್ ಅ ಸಡನ್. ಆ್ಯಂಡ್
ನಿತಿನ್ಗೂ ಜ್ವರ ಬಂತು. ನಿತಿನ್ಗೆ ಮನೆಗೆ ಬಂದಮೇಲೆ ಹುಷಾರು ತಪ್ಪಿಟ್ರು. ಆ್ಯಂಡ್ ಅಮ್ಮ ಅಲ್ಲೇ ಹಾಸ್ಪಿಟ್ಲಲ್ಲೇ ಹುಷಾರು ತಪ್ಪಿಟ್ರು. ಸಖತ್ ಭಯ ಆಗೋಯ್ತು ನನ್ನ ನೋಡ್ಕೊಂಡು. ಅವ್ರು ಸಖತ್ ಅಳ್ತಿದ್ರು ಕೂಡ ನನಗೆ ಹುಷಾರಿಲ್ಲದೆ ಇರುವಾಗ. ಆ್ಯಂಡ್ ನಮ್ಗೆ ಅಲ್ಲೇ ಭಯ ಆಯಿತು ನನ್ನಿಂದ ಎಲ್ಲಿ ಮತ್ತೆ ಅವ್ರಿಗೇನಾದರೂ ಇನ್ಫೆಕ್ಷನ್ಸ್ ಆಗಿಬಿಡ್ತಾ ಅಂತ ಹೇಳಿ. ಬಟ್ ಅವ್ರು ಸ್ವಲ್ಪ ಟಯರ್ಡ್ ಆಗಿಬಿಟ್ರು ಓಡಾಡಿ. ಸೊ ಹಾಗಾಗಿ ಹಂಗಾಯಿತು. ಆ್ಯಂಡ್ ಇಲ್ಲಿ ನಿತಿನ್ ನಾನು ಡಾಕ್ಟ್ರು ಅಂತ ಹೇಳ್ಬಿಟ್ಟು ಫುಲ್ಲು ರೇಗಿಸ್ತಾಯಿದ್ರು. ನರ್ಸ್ ಪಾಪ ನಂಬ್ಕೊಬಿಟ್ಟಿದ್ರು. ಹೌದಾ ಮೇಡಮ್ ನಿಮ್ಮ ಹಸ್ಬೆಂಡೇ ಡಾಕ್ಟ್ರ್ ಅಂತೆ, ಸರ್ ಡಾಕ್ಟ್ರ್ ಅಂತೆ, ನೀವು ಹೇಳೇ ಇಲ್ಲ ಅಂತ ಎಲ್ಲ. ಆಮೇಲೆ ಇವ್ರು ಇವ್ರು ನಿತಿನ್ ಅವ್ರ ಕಸಿನ್ ಅಲ್ಲೇ ಇರೋದ್ರಿಂದ ಅವ್ರು ಆ ಥರ ಹೇಳಿದರು. ಸೊ ಹಾಗಾಗಿ ಆ್ಯಂಡ್ ಮತ್ತೆ ಇಲ್ಲಿ ಲಾಸ್ಟ್ಲಿ ಒಮ್ಮೆ ಫೀವರ್ನ ಚೆಕ್ ಮಾಡ್ತಾಯಿದ್ರು. ಆ್ಯಂಡ್ ಆಮೇಲೇನೇ ಫೀವರ್ ನನಗೆ ಹೋಲ್ ಡೇ ಇರಲೇ ಇಲ್ಲ, 99 ದಾಟಲಿಲ್ಲ, 98 97 ಇತ್ತು. ಒಂದು ಸತಿ ಮಾತ್ರ 99 ಬಂತು. ಆ್ಯಂಡ್ ನಾನು ಆ್ಯಕ್ಟಿವ್ ಆಗಿದ್ದೆ, ಫುಡ್ ಎಲ್ಲ ಚೆನ್ನಾಗಿ ತಗೋತಿದ್ದೆ ಅಂತ ಹೇಳಿಬಿಟ್ಟು ಡಿಸ್ಚಾರ್ಜ್ ಮಾಡೋಕ್ಕೆ ಒಪ್ಕೊಂಡ್ರು. ಇಫ್ ನಾಟ್ ಅವ್ರು ಮಾಡಲ್ಲ ಅಂತ ಹೇಳಿದರು. ಸುಮಾರು ಜನಕ್ಕೆ ಇವಾಗ ಟೈಫಾಯ್ಡ್ ಜ್ವರ ಬರ್ತಿದೆ ಆ್ಯಂಡ್ ಡೆಂಗ್ಯೂ ಬರ್ತಿದೆ. ನನಗೆ ಜ್ವರ ಇದ್ದಿದ್ದು, ನನಗಿದ್ದಿದ್ದು ಸಿಮ್ಟಮ್ಸ್ ಎಲ್ಲನೂ ಡೆಂಗ್ಯೂ ಸಿಮ್ಟಮ್ಸೇ, ಡೆಂಗ್ಯೂನೇ ಅಂತಲೇ ಭಯ ಪಟ್ಕೊಂಡಿದ್ವಿ. ಬಟ್ ಗಾಡ್ಸ್ ಗ್ರೇಸಿಂದ ಅದೆಲ್ಲ ಏನಿಲ್ಲ. ಆ್ಯಂಡ್ ನಾವು ಎವ್ರಿಡೇ ಅಷ್ಟೇ, ನಮ್ಮ ಮನೇಲೂ ಸೊಳ್ಳೆ ಬರುತ್ತೆ ಇಲ್ಲ ಅಂತಲ್ಲ. ಸ್ವಲ್ಪ ನಾವು ರೋಡ್ ಸೈಡಲ್ಲೇ ಗಾರ್ಡನಿಂಗ್ ಥರ ಪಾಟ್ನೆಲ್ಲ ಇಟ್ಟಿರೋದ್ರಿಂದ ನೀರು ತೇವ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸೊಳ್ಳೆ ಆಗುತ್ತೆ. ಆ್ಯಂಡ್ ಇಲ್ಲಿ ಅಕ್ಕಪಕ್ಕ ಮನೆಯವ್ರದ್ದು ಕಿಟಕಿಯಿಂದನೂ ಬರುತ್ತೆ. ನಾವು ಕಿಟಕಿ ಸ್ವಲ್ಪ ತೆಗೆದು ಮಲ್ಕೋತೀವಿ, ಯಾಕಂದರೆ ಓವರ್ ನೈಟ್ ಫ್ಯಾನ್ ಹಾಕ್ತೀವಲ್ವ. ಸೊ ಹಾಗಾಗಿ ಕಿಟಕಿ ತೆಗೆದು ಮಲ್ಕೋತೀವಿ. ಕಿಟಕಿಯಿಂದ ಕೆಲವೊಮ್ಮೆ ಬರುತ್ತೆ. ಕೆಲವೊಬ್ರು ಗುಡ್ ನೈಟ್ ಹಾಕ್ಕೊಳ್ಳಿ, ಯಾರಿಗಾದ್ರೂ ವೀಸಿಂಗ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅನ್ನೋರು ಫ್ಯಾನ್ನ ಕೂಡ ಹಾಕ್ಕೊಂಡು ಮಲ್ಕೊಳ್ಳಿ. ಫ್ಯಾನ್ ಹಾಕಿದ್ರೂ ಕೆಲವೊಬ್ರಿಗೆ ಆಗುತ್ತೆ, ಬಟ್ ಫ್ಯಾನ್ ಹಾಕೋದ್ರಿಂದ ಸೊಳ್ಳೆ ಕಮ್ಮಿ ಆಗುತ್ತೆ. ದಯವಿಟ್ಟು ಹೊರ್ಗಡೆ ಊಟನ ಕಮ್ಮಿ ಮಾಡಿ. ಆ್ಯಂಡ್ ನೀರನ್ನ ನೋಡ್ಕೊಂಡು ಕುಡೀರಿ. ಸಿಕ್ಕಿದ ಕಡೆ ಎಲ್ಲ ನೀರು ಕುಡಿಬೇಡಿ. ನನ್ನ ಪರಿಸ್ಥಿತಿ ಅದರಿಂದನೇ ಆಗಿದೆ. ನಾನು ಯೂಶ್ವಲಿ ಸಿಕ್ಕಿದ ಕಡೆ ಎಲ್ಲ ನೀರು ಕುಡಿಯೋದೇ ಇಲ್ಲ. ಇಫ್ ನಾಟ್ ನಾನು ಏನಾರು ನೀರು ತೊಗೊಂಡೋಗಲ್ಲ, ಇನ್ ಕೇಸ್ ತೊಗೊಂಡೋದೆ ಅಂತ ಅಂದ್ರೂ ಅವ್ರ ಹತ್ರ ಏನೋ ಬಿಸ್ಲರಿ ವಾಟರ್ನ ಕೇಳಿ ಇಸ್ಕೊಂಡು ಕುಡಿದ್ಬಿಡ್ತೀನಿ ಆ ಥರ. ಬಟ್ ಸ್ಟಿಲ್ ಏನಾಯ್ತು ಅಂತ ಗೊತ್ತಿಲ್ಲ. ಆಲ್ ಆಫ್ ಅ ಸಡನ್ ಐ ವಾಸ್ ಕಂಪ್ಲೀಟ್ಲಿ ಸಿಕ್. ಆ್ಯಂಡ್ ಇದು ಡಿಸ್ಚಾರ್ಜ್ ಡೇ, ದ 4th ಡೇ. ಇಲ್ಲೂ ಅಷ್ಟೇ ರಿಸೆಪ್ಷನಿಸ್ಟ್ನೆಲ್ಲ ರೇಗಿಸ್ಕೊಂಡು ನಿಂತಿನು. ಬಿಲ್ಲಿಂಗ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರು. ಹೊಟ್ಟೆನೇ ಉರಿದೋಯ್ತು ನನಗೆ, ಅನ್ಯಾಯವಾಗಿ ಎಷ್ಟು ದುಡ್ಡು ಇಟ್ಬಿಟ್ವಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ಶೂರೆನ್ಸ್ ಇದ್ದರೆ ಒಳ್ಳೇದಾಗುತ್ತೆ. ಬಟ್ ನಾವು ಪರ್ಸ್ನಲ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ಕಂಪನಿದು ಇನ್ಶೂರೆನ್ಸ್ ಇದೆ. ಅದನ್ನು ಏನು ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಂಡಿಲ್ಲ, ನೋಡೋಣ ಅಂತ ಅಂದ್ಬಿಟ್ಟು ನನ್ನ ಗಂಡಂಗೆ ಏನೇ ಆಗಲಿ ಫಸ್ಟ್ ರಿಕವರ್ ಆದರೆ ಸಾಕು, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಆ ಥರ ಯೋಚನೆ ಮಾಡ್ತಿದ್ರು. ಬಟ್ ನನಗೆ ಒಂದು ಕಡೆ ಬೇಜಾರಾಗುತ್ತೆ. ಕಷ್ಟಪಟ್ಟು ತಿಂಗಳೆಲ್ಲ ಹೊಟ್ಟೆ ಬಟ್ಟೆ ಎಲ್ಲ ಕಟ್ಟಿ ದುಡಿದಿರ್ತೀವಿ. ಎಲ್ಲಾದರೂ ಒಂದು 500 ರೂಪಾಯಿ ಖರ್ಚು ಮಾಡಬೇಕಂದ್ರೂ ಹಿಂದೆ ಮುಂದೆ ನೋಡ್ತೀವಿ, ಬೇಡ ಅಂತ ಎಲ್ಲ. ಬಟ್ ಇಲ್ಲಿ ನೋಡಿದ್ರೆ ಹಿಂಗೆ ಹೋಗ್ತಿದೆಯಲ್ಲ ಅಂತ ಹೇಳಿಬಿಟ್ಟು 2 ಗಂಟೆಗೆ ಡಿಸ್ಚಾರ್ಜ್ ಮಾಡಿದ್ರು. ಬಟ್ ನಾವು ಅದೆಲ್ಲ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ ಇಲ್ಲೊಂದು 4 o'clock ಆಗೋಗಿತ್ತು. ಆ್ಯಂಡ್ ನಮ್ಮ ಡಾಕ್ಟ್ರು ನೈಟ್ ಶಿಫ್ಟ್ ಇದ್ದಿದ್ದು, ಅಂದರೆ ನನ್ನ ಪರ್ಸ್ನಲ್ ಡಾಕ್ಟ್ರ್ ಏನಿದ್ರು ನಮ್ಮ ಫ್ಯಾಮಿಲಿ ಮೆಂಬರ್, ಅವರು 4 o'clock ಬರೋಕ್ಕಿದ್ದಿದ್ದು. ನೈಟ್ ಶಿಫ್ಟ್ ಇದ್ದಿದ್ದು. ಇಲ್ಲಿ ನೋಡ್ಬೋದು ಅಮ್ಮಂಗೆ ಫುಲ್ ಜ್ವರದಿಂದ ನನ್ನ ಬೆಡ್ಡಿಗೆ ಅವ್ರು ಶಿಫ್ಟ್ ಆಗಿಬಿಟ್ಟಿದ್ರು. ತಂದಿದ್ದು ಲಂಚೆಲ್ಲ ಹಂಗೆ ಇತ್ತು, ನನಗೆ ತಿನ್ನೋಕ್ಕೂ ಆಗಿರಲಿಲ್ಲ, ಅವರು ಕೂಡ ಊಟ ಮಾಡಿರಲಿಲ್ಲ. ಸಖತ್ ಬೇಜಾರಾಗೋಯ್ತು. ಯಾರಿಗೇ ಆದರೂ ಅಷ್ಟೇನೆ, ಒಬ್ಬರು ರಿಕವರ್ ಆದರೆ ಇನ್ನೊಬ್ರಿಗೆ ಬಂದೇ ಬರುತ್ತೆ. ಮನೇಲಿ ಅದು ಎಲ್ರಿಗೂ ಒಂದು ರೌಂಡ್ ಜ್ವರ ಬಂದುಬಿಟ್ಟೇ ಹೋಗುತ್ತೆ. ಬಿಕಾಸ್ ನಾವು ಅಕ್ಕಪಕ್ಕನೇ ಇರೋದ್ರಿಂದ ಎಲ್ಲದನ್ನು ಪ್ಯಾಕ್ ಮಾಡ್ಕೊಂಡಿದ್ವಿ. ಆಲ್ಮೋಸ್ಟ್ ಒಂದು 22 ಬಾಟಲ್ ಗ್ಲೂಕೋಸ್ ನನಗೆ ಏರಿಸಿದ್ದು 4 ಡೇಸಲ್ಲಿ. ನನ್ನ ಮೈ ಅವಾಗಿಂದನೂ ಅಷ್ಟೇ, ನಂಗೆ ಸ್ವಲ್ಪ ಜ್ವರ ಬಂದ್ರೂ ಗ್ಲೂಕೋಸ್ ಹಾಕ್ಬಿಡ್ಬೇಕು ಆ ಥರ ಇದೆ. ಫೈನಲಿ ಅಲ್ಲಿಂದ ಬಂದು ಒಂದು 2 ದಿವಸ ರೆಸ್ಟ್ ಮಾಡಿದ್ವಿ. ಮಂಗಳವಾರ ಬಂದ್ವಿ. ಆ್ಯಂಡ್ ಶುಕ್ರವಾರ ಇದು ಗೌರಿ ಹಬ್ಬದ ವ್ಲಾಗು. ಹಬ್ಬ ಮಾಡೋಕ್ಕೆ ಯಾರಿಗೂ ಮನೇಲಿ ಮನಸ್ಸಿಲ್ಲ. ನನಗೆ ಹುಷಾರಿರಲಿಲ್ಲ, ಅದಾದಮೇಲೆ ಅಮ್ಮಗೆ ಹುಷಾರಿರಲಿಲ್ಲ, ಅದಾದಮೇಲೆ ನಿತಿನವ್ರಿಗೆ ಹುಷಾರಿರಲಿಲ್ಲ. ನಿತಿನವ್ರಿಗೆ ಫಸ್ಟ್ ಆಫ್ ಆಲ್ ಸುಮಾರು ದಿವಸದಿಂದ ಹುಷಾರಿಲ್ಲ. ನಾನು ಹೇಳ್ತೀನಂತ ಹೇಳಿದ್ದೆ, ಬ್ಲಾಗ್ಸ್ಗಳಲ್ಲಿ ಹೇಳಿರಲಿಲ್ಲ. ಅವ್ರಿಗೇನಾಗಿತ್ತು ಅಂತ ಅಂದರೆ, ಅವ್ರಿಗೆ ಬ್ಯಾಕಲ್ಲಿ ಸ್ಪೈನಲ್ ಇಂದ ಕೆಳಗಡೆ ಸೊಂಟದ ಹತ್ರ ಫುಲ್ ಪೇಯ್ನ್ ಆಗ್ತಿತ್ತು. ಮೂಳೆ ಏನಾಗುತ್ತೆ ಅಂದರೆ ಅದು ಒಂದಕ್ಕೊಂದು ಮಣಿ ಥರ ಪೋಣಿಸ್ಕೊಂಡಂಗೆ ಇರುತ್ತೆ ಸ್ಪೈನಲ್ ಕಾರ್ಡಲ್ಲಿ. ಸೊ ಅದೇನಾಗಿತ್ತು ಅಂದರೆ, ಒಂದು ಮೂಳೆಯಿಂದ ಇನ್ನೊಂದು ಮೂಳೆಗೆ ಮಧ್ಯದಲ್ಲಿ ಸ್ಪೇಸ್ ಇರಬೇಕು, ಅದು ಜೆಲ್ ಕಮ್ಮಿ ಆಗಿಬಿಟ್ಟು ಅವ್ರಿಗೆ ಸ್ಪೇಸ್ ಕಮ್ಮಿ ಆಗಿಬಿಟ್ಟಿತ್ತು. ಸೊ ಅದರಿಂದ ಅವ್ರಿಗೆ ತುಂಬ ಪೇಯ್ನ್ ಬರ್ತಿತ್ತು. ಮಲ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ, ಇದ್ದರೆ ಕುತ್ಕೊಳ್ಳೋಕ್ಕಾಗಲ್ಲ, ನಡೆದಾಡೋಕ್ಕಾಗಲ್ಲ. ಹೆವಿ ಲೈಕ್ 70-80 ಇಯರ್ಸ್ ವಯಸ್ಸಾದವರು ನಡೀತಾರಲ್ಲ ಆ ಥರ ಪೇಯ್ನ್ ಬರ್ತಾಯಿತ್ತು ಅವನಿಗೆ. ಸೊ ಅದಕ್ಕೆ ನಾವು ಫುಲ್ ಗಾಬರಿಯಾಗಿ ಹೋಗಿ ತೋರಿಸಿದ್ವು. ಆ್ಯಂಡ್ ಸ್ಪೈನಲ್ಗೆ ಏನಾದರೂ ಸ್ವಲ್ಪ
ಇದಾಯಿತು ಅಂತ ಅಂದರೆ ಮುಗೀತು ಕತೆ. ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದು ಅಲ್ಲದೆ ಇಷ್ಟು ಚಿಕ್ಕ ವಯಸ್ಸಲ್ಲಿನೇ ಅದು ನಾನು ಸಖತ್ ಎದುರ್ಕೊಂಡಿದ್ವಿ. ಆ್ಯಂಡ್ ಹೇಳಬೇಕಾ ಬೇಡವಾ ಅನ್ನೋದು ತುಂಬಾ ಯೋಚನೆ ಮಾಡ್ತಿದೆ. ಸೊ ಫೈನಲಿ ಈ ವ್ಲಾಗಲ್ಲಿ ಹೇಳಿದೆ, ಕ್ಷಮೆ ಇರಲಿ. ಸುಮಾರು ಜನ ಹೇಳ್ತೀನಿ ಅಂತ ಅಂದ್ಕೊಂಡು ವಿಡಿಯೋ ನೋಡಿ ಲಾಸ್ಟಲ್ಲಿ ಬೈಕೊಂಡಿರ್ತೀರ, ಹೇಳೇ ಇಲ್ಲ ರಂಜು ಏನಾಯ್ತು ಅಂತ ಹೇಳ್ಬಿಟ್ಟು ಅಂತ ಅಂದ್ಬಿಟ್ಟು. ಸೊ ನಿತಿನ್ ಅಂದ್ಕೊಂಡಂಗೆ ಚಾಮುಂಡೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಕರ್ಕೊಬಂದ ಗೌರಿ ಹಬ್ಬದ ದಿನ. ಸುಮಾರು ದಿವಸದಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಇದು ನಾವು 3ನೇ ಸತಿ ಬರ್ತಾ ಇರೋದು ಅಷ್ಟೇನೆ. ಬಟ್ ದೇವಸ್ಥಾನ ತುಂಬಾ ಪವರ್ಫುಲ್ ಇದೆ. ಆ್ಯಂಡ್ ಇಲ್ಲಿ ಬಂದಾಗ ಎಲ್ರೂ ಬಸವಣ್ಣನ ವರ್ಷಗೆ ಅಂತ ಕಾಯ್ತಾಯಿದ್ರು. ಅಂದರೆ ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅನ್ನೋದಾದರೆ ಅಥವಾ ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಅಲ್ಲಿ ಮಲ್ಕೊಂಡ್ರೆ ಬಸವಣ್ಣ ನಮ್ಮ ಮೇಲೆ ಹೋದರೆ ಅದು ಹುಷಾರಾಗುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲೂ ಕೂಡ ಸುಮಾರು ಜನ ನನ್ನ ಕಂಡಿಡ್ದು ಮಾತಾಡ್ಸಿದ್ರು, ನೀವು ರಂಜು ಅಲ್ವಾ ಅಂತ. ಆ್ಯಂಡ್ ಸುಮಾರು ಜನ ಸ್ವಾತಿ ಅಕ್ಕನಿಂದನೂ ನನ್ನ ಕಂಡುಹಿಡಿತೀರಾ, ನೀವು ಸ್ವಾತಿ ಅಕ್ಕನ ಫ್ರೆಂಡ್ ರಂಜು ಅಲ್ವಾ, ಅವ್ರ ವ್ಲಾಗಲ್ಲೆಲ್ಲ ಬರ್ತೀರಾ, ನಾವು ನೋಡ್ತೀವಿ, ನಿಮ್ಮ ವ್ಲಾಗ್ಸ್ನೂ ನೋಡ್ತೀವಿ ಅಂತ ಎಲ್ಲ ಹೇಳ್ತೀರಾ ಸುಮಾರು ಜನ. ತುಂಬಾ ಖುಷಿಯಾಗುತ್ತೆ. ಜಾಸ್ತಿ ಜನ ಇದ್ದರು. ಆ್ಯಂಡ್ ನಾನು ಜಾಸ್ತಿ ಅಲ್ಲೆಲ್ಲ ಏನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನಂಗೆ ಒಂದು ಸತಿ ಒಂದು ಕಡೆ ಏನಾದರೂ ನಾನು ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದೀನಿ ಅಂದರೆ ವೀಡಿಯೋ ಬಗ್ಗೆ ನಂಗೆ ತಲೆಗೆ ಬರೋಲ್ಲ. ಯಾವುದಾದ್ರೂ ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ ಯಾರ ಜೊತೆನಾದರೂ ಮಾತಾಡ್ಕೊಂಡು ನಿಂತ್ಬಿಡ್ತೀನಿ, ಅವಾಗೆಲ್ಲ ವೀಡಿಯೋ ಮಾಡಬೇಕನ್ನೋ ತಲೆಯಲ್ಲಿ ಇರಲ್ಲ. ಅದಾದಮೇಲೆ ದೇವಸ್ಥಾನಕ್ಕೆ ಈ ಥರ ಎಲ್ಲ ಬಂದಾಗ ವೀಡಿಯೋ ಮಾಡೋದೆಲ್ಲ ತಲೆಯಲ್ಲಿ ಇರಲ್ಲ. ನೀವು ಇದರಲ್ಲಿ ನೋಡ್ಬೋದು, ನಿತಿನೇ ಕಂಪ್ಲೀಟಾಗಿ ವ್ಲಾಗ್ ಮಾಡ್ತಿರೋದು, ಅವರೇನೇ ರೆಕಾರ್ಡ್ ಮಾಡ್ತಿದ್ದಾರೆ. ಆಮೇಲೆ ಹೇಳಿದ್ರು, ಆಮೇಲೆ ನಾನು ನೆನೆಸ್ಕೊಂಡೆ ಹೋಗುವಾಗ, ಅಯ್ಯೋ ಬುಜ್ಜಿ ವ್ಲಾಗೇ ಮಾಡಲಿಲ್ಲ ಅಂತ. ತಲೆ ಕೆಡ್ಸ್ಕೊಬೇಡ, ನಾನು ಕೆಲವೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ಕೊ ಅಂತ ಹೇಳಿದ್ರು. ನಂಗೆ ಅಷ್ಟೇ, ನನಗೆ ಒಂದು ವಿಚಾರದಲ್ಲಿ ಅಷ್ಟೇ ನಾನು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇರ್ತೀನಿ, ಅವಾಗ ಬೇರೆದೇನು ತಲೆಗೆ ಬರಲ್ಲ. ಆ್ಯಂಡ್ ಅಲ್ಲಿ ಸುಮಾರು ಜನ ಕಾಯೆಲ್ಲ ಕಟ್ತಾಯಿದ್ರು, ಅಂದ್ಕೊಂಡಿದ್ದೆಲ್ಲ ಈಡೇರತ್ತೆ ಅಂತ ಹೇಳಿಬಿಟ್ಟು. ನೋಡಿದ್ವಿ ಎಷ್ಟು ಜನದ ಹರಕೆ ಈಡೇರಿದೆ, ಅಮ್ಮನವ್ರು ಎಷ್ಟು ಸತ್ಯ ಇದ್ದಾರೆ ಅಂತ ಹೇಳಿ. ಎಷ್ಟೊಂದು ಕಾಯಿಗಳನ್ನ ಬಿಚ್ಚಿ ಇಲ್ಲಿ ಸುರಿದು ಅದನ್ನೆಲ್ಲ ಕೊಬ್ಬರಿ ಆಗಿತ್ತು, ಅದನ್ನೆಲ್ಲ ತೆಗಿತಾಯಿದ್ರು. ಅದಾದಮೇಲೆ ಏನು ಮಾಡ್ತಾರೋ ಪ್ರಾಸೆಸ್ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಚ್ಚಿಬಿಟ್ಟು ಅದನ್ನೆಲ್ಲ ಸುಳಿದು ಕೊಬ್ಬರಿ ಆಗಿರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ನಾವು ಅನ್ನದಾನಕ್ಕೆ ಅಂತ ಹೇಳಿ ಏರ್ಪಾಡಿತ್ತು. ಇಲ್ಲಿ ಎವ್ರಿಡೇ ಅನ್ನದಾನ ಆಗುತ್ತೆ. ಸೊ ಅದಕ್ಕೆ ಅಲ್ಲಿಗೆ ಹೋದ್ವಿ. ಆ್ಯಂಡ್ ನಿತಿನ್ ಅರಿಸ್ಕೊಂಡಂಗೆ ದೇವಸ್ಥಾನಕ್ಕೆ ಪೂಜೆ ಕೊಟ್ಟು ನನ್ನ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಅನ್ನದಾನಕ್ಕೆ ಕೈಯಲ್ಲಾಗಿರೋ ಅಷ್ಟು ಅವರು ಸೇವೆನ ಸಲ್ಲಿಸಿ ಅದಾದಮೇಲೆ ಊಟ ಮಾಡಿಕೊಂಡು ನಮ್ಮ ಮನೆ ಕಡೆಗೆ ಬಂದ್ವಿ. ಇಷ್ಟೇ ಈ ಒಂದು ಪುಟ್ಟ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಬಾಯ್. ಹೋಗಿ